ಪಿಂಟ್ರೆಸ್ಟಲ್ಲಿ ಈ ಥರ ಬ್ರೇಸ್ಲೆಟ್ ವಾಚ್ ನೋಡಿದ್ಮೇಲೆ ಮಾಡದೇ ಇರೋಕ್ಕಾಗತ್ತಾ? ಅದರಲ್ಲೂ ಇವಾಗ ಮದುವೆ ಸೀಸನ್ ಇರೋದ್ರಿಂದ ಫಂಕ್ಷನ್ಸ್‌ಗೆ, ಸ್ಯಾರಿ, ಎತ್ನಿಕ್ ಡ್ರೆಸ್ಸಿಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದಕ್ಕೆ ನನ್ನ ಹತ್ರ ಒಂದು ಹಳೆ ವಾಚ್ ಇತ್ತು. ಅದರದ್ದೇ ಬೆಲ್ಟ್ ಕಟ್ ಮಾಡಿ ಯೂಸ್ ಮಾಡ್ಕೊಂಡಿದ್ದೀನಿ ಡಯಲ್ ಅಷ್ಟೇ. ಕುಂದನ್ನು, ಪರ್ಲ್ ಬೀಡ್ಸು, ಆಮೇಲೆ ಜ್ಯುವೆಲ್ರಿ ಮೇಕಿಂಗ್ ವೈರ್ ಇದ್ರೆ ಆಯಿತು. ತುಂಬ ಈಸಿ, ತುಂಬ ಟೈಮ್ ಏನು ಹಿಡಿಯಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆಗೋಗುತ್ತೆ. ಈ ಥರ ಬೀಡ್ಸ್‌ನ ಒಂದರಿಂದ ಒಂದ್ರ ಒಳಗೆ ಹಾಕಿ ಅದನ್ನು ಕ್ರಿಸ್ ಕ್ರಾಸ್ ಆಗಿ ನಾವು ಎಳ್ಕೊಂತ ಬರಬೇಕು. ಇದರಿಂದ ಈ ಹಳೆ ವಾಚ್‌ಗಳಿಗೂ ಒಂದು ಹೊಸ ಕಳೆ ಬರುತ್ತೆ. ಇದು 2 ಕಡೆ ವೈರಲ್ಲಿ ನಾನು ಒಂದು ಪರ್ಲ್ ಹ್ಯಾಂಗಿಂಗ್ 4 ಪರ್ಲ್ ಹ್ಯಾಂಗಿಂಗ್ ಹಾಕಿದ್ದೀನಿ. ಈ ಕಡೆ 4 ಆ ಕಡೆ 4 ಮತ್ತೆ ಮಧ್ಯದಲ್ಲಿ ಒಂದು ಕುಂದನ್‌ನ ಹಾಕಿದ್ದೀನಿ. ಇದರಲ್ಲಿ ಹಿಂದೆ ಈ ಥರ ಫಿಕ್ಸ್ ಮಾಡೋಕ್ಕೆ ನಾವು ಜಾಗ ಇರಬೇಕು, ಆ ಥರ ಕುಂದನ್ ತಗೋಬೇಕು. ಇನ್ನೊಂದು ಸ್ಟಿಕ್ ಮಾಡೋ ಥರ ಕುಂದನ್ ಸಿಗುತ್ತೆ. ಅದೇನು ಅಷ್ಟು ಯೂಸ್ ಆಗಲ್ಲ. ಇದಾದರೆ ನಾವು ಪೋಣ್ಸಕ್ಕೆ ಎಲ್ಲದಕ್ಕೂ ಈಸಿ ಆಗುತ್ತೆ. ಹಿಂದ್ಗಡೆ ಅದಕ್ಕೆ ಅವ್ರು ಹೋಲ್ಸ್ ಕೊಟ್ಟಿರ್ತಾರೆ. ಮತ್ತೆ ನಾನು ಅದ್ರ ಸೈಡಿಗೆ ಮತ್ತೆ 4 ಪರ್ಲ್ ಬೀಡನ್ನ ಹಾಕ್ತಾ ಇದ್ದೀನಿ. ಅದ್ರ ತನು ಕಾಣ್ಲಿ ಮುತ್ತು ಅಂತ ಹೇಳಿ. ಮತ್ತೆ ಮಧ್ಯದಲ್ಲಿರೋ ಅದ್ರ ಹೋಲ್ಗೆ ನಾನು ಮತ್ತೆ ಕ್ರಿಸ್ ಕ್ರಾಸ್ ಆಗಿ ಅದನ್ನು ಜಾಯಿನ್ ಮಾಡ್ಕೊಂಡು ಬರ್ತೀನಿ. ಇದೇ ಥರ ನಾನು 3 ಕುಂದನ್ನ ಈ ಸೈಡು ಆ ಸೈಡ್ 2 ಸೈಡ್ ಹಾಕಿದ್ದೀನಿ. ಲಾಸ್ಟಿಗೆ ಸೆಕ್ಯೂರ್ ಆಗಿರಲಿ ಅಂತ ಹೇಳಿ ಮತ್ತೆ ಒಂದು ಚಿಕ್ಕ ಬೀಡ್ ಹಾಕಿ ನಾನು ಟೈಟಾಗಿ ಹಾಕಿ ಗಂಟು ಕಟ್ಟಿದ್ದೀನಿ. ಎಂಡಿಗೆ ಯಾವ್ದಾದ್ರು ಹಳೆ ಬ್ರೇಸ್ಲೆಟ್ ಹುಕ್ಕು ಇಲ್ಲ ರಿಂಗ್ ಇದ್ದರೆ ಅದನ್ನು ಹಾಕ್ಬೋದು. ಇಲ್ಲಾಂದರೆ ಚೈನ್ ಥರನೂ ಸಿಗುತ್ತೆ, ಅದನ್ನು ಅಟ್ಯಾಚ್ ಮಾಡ್ಬೋದು. ನನ್ನ ಹತ್ರ ರಿಂಗ್ ಮತ್ತು ಹುಕ್ ಇತ್ತು, ಅದನ್ನೇ ನಾನು ಅದರಲ್ಲಿ ಹಾಕಿ ಕಟ್ಟಿದ್ದೀನಿ ಅಷ್ಟೇ. ಈ ಡಯಲ್ ಸ್ವಲ್ಪ ಅಗಲ ಇರೋದಕ್ಕೆ ಅದು ಮಿಡಲಲ್ಲಿ ಆ ಕಡೆ ಈ ಕಡೆ ಆಗುತ್ತೆ. ಸ್ಟಾಪರ್ ಇದ್ದರೆ ಅದರಲ್ಲಿ ಸ್ಟಾಪರ್ ಹಾಕಿ ಫಿಕ್ಸ್ ಮಾಡಿದ್ರೆ ಏನೂ ಶೇಕ್ ಆಗಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.